ನಮ್ಮ ಮನಸ್ಸೇ ಎಲ್ಲವನ್ನು ನಿರ್ಮಾಣ ಮಾಡಿರೋದು. ಭಯವನ್ನು ನಿರ್ಮಾಣ ಮಾಡಿರೋದು ಮನಸ್ಸೇ, ಧೈರ್ಯವನ್ನು ಕೊಡೋದು ಮನಸ್ಸೇ. ಹಾಗಾಗಿ ನಾನು ಹೇಳಿದ್ದು, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಉದ್ಧಾರೇದ ಆತ್ಮನಾತ್ಮಾನ. ಆ ಮನಸ್ಸಿಗೆ ನಿಮಗೇನು ಬೇಕು, ನಿಮಗೀಗ ಭಯ ಇದೆ, ಭಯ ಹೋಗಲಿ ಅಂತ ಅಂದ್ಕೊಂಡ್ರೆ ಭಯ ಹೋಗಲ್ಲ, ಭಯ ಇನ್ನೂ ಜಾಸ್ತಿ ಆಗ್ತಿದೆ. ಭಯದ ಜಾಗದಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು, ಧೈರ್ಯವನ್ನು ತುಂಬಬೇಕು. ಅದು ತುಂಬಬೇಕಾದ್ರೆ ಅದಕ್ಕೊಂದು ಕ್ರಮ ಇದೆ. ನಿಮ್ಮ ಮನಸ್ಸು ಈಗ ಎರಡು ರೀತಿಯ ಮನಸ್ಸಿದೆ, ಒಂದು ಹೊರ ಮನಸ್ಸು, ಇನ್ನೊಂದು ಒಳ ಮನಸ್ಸು, ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಅಂತ ಏನು ಇವತ್ತಿನ ಮಾಡ್ರನ್ ಸೈನ್ಸ್ ಹೇಳುವಂಥದ್ದು. ಈ ಏನು ಹೊರ ಮನಸ್ಸೇನಿದೆ ಇದು ತರ್ಕ ಮಾಡ್ತಾ ಇರ್ತದೆ. ಈಗ ಇಲ್ಲಪ್ಪ ನಿನಗೆ ಧೈರ್ಯ ಇದೆ, ಧೈರ್ಯ ತನ್ಕೋ, ಆತ್ಮವಿಶ್ವಾಸದಿಂದಿರು ಅಂದರೆ ಹೇಳ್ತಾರೆ, ಅಯ್ಯೋ ನೀವು ಏನೇ ಹೇಳಿ ನನಗೆ ಭಯ, ಏನು ಅವನು ತರ್ಕನೇ ಮಾಡ್ತಾ ಇರ್ತಾನೆ, ಪ್ರಶ್ನೆನೇ ಕೇಳ್ತಾ ಇರ್ತಾನೆ. ಅದೇ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಿದ್ರೆ ಅದು ತರ್ಕ ಮಾಡಲ್ಲ. ಕಾನ್ಷಿಯಸ್ ಮೈಂಡನ್ನು ರಿಲ್ಯಾಕ್ಸ್ ಸ್ಟೇಟ್ ತಗೊಂಡು ಹೋಗಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಬೇಕು, ನೀನು ಧೈರ್ಯವಂತ, ನಿನ್ನಲ್ಲಿ ಆತ್ಮವಿಶ್ವಾಸ ಇದೆ, ನೀನು ಇಡೀ ಜಗತ್ತಿನ ಮುಂದೆ ನಿಂತು ಮಾತಾಡಬಲ್ಲೆ ಅನ್ನೋದನ್ನು ಸಬ್ಕಾನ್ಷಿಯಸ್ ಮೈಂಡ್ಗೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ಹಾಕಿದರೆ ನೀವು ಹೊರಗೆ ಬಂದಾಗ ಕಾಲಕ್ರಮೇಣ, ಅದು ಒಂದಿಂದಲಾಗಿರಲ್ಲ, ಆದರೆ ಕೆಲವೇ ದಿನದಲ್ಲಿ ನಿಮಗೆ ಆಶ್ಚರ್ಯ ಆಗೋ ಹಾಗೆ ವ್ಯವಹರಿಸೋದನ್ನು ಕಲಿತೀರಿ. ಗಿಡ ಹಾಕಿದ ತಕ್ಷಣ ಮರ ಬರೋದಿಲ್ಲ, ಬೀಜ ಹಾಕಿ ಕೆಲವು ದಿನ ಟೈಮ್ ತಗೊಳ್ತದೆ. ಹಾಗೆ ಒಂದಷ್ಟು ಸಮಯದವರೆಗೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೇ ಗೊತ್ತಿಲ್ಲದೆ ನಿಮ್ಮಲ್ಲಿ ಧೈರ್ಯ ಪ್ರಕಟ ಆಗೋಕ್ಕೆ ಶುರುವಾಗ್ತದೆ.